ದ್ವಿತೀಯ PUC ಅರ್ಥಶಾಸ್ತ್ರ, ಸೆಕೆಂಡ್ PUC ಎಕನಾಮಿಕ್ಸ್ ಇನ್ನು ಯಾರು ಏನೋದಿಲ್ಲ, ಏನು ವರಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇಲ್ಲಿ ಯಾರು ಪಾಸ್ ಆಗಬೇಕು, ಯಾರು ಸ್ಕೋರ್ ಮಾಡಬೇಕು, 80ಕ್ಕೆ 80 ಯಾರು ಮಾಡಬೇಕಂತಿದ್ದಾರೆ. ಈ ವಿಡಿಯೋದು ಕನ್ನಡ ಮತ್ತು ಇಂಗ್ಲೀಷ್ ಮೀಡಿಯಂ ವಿದ್ಯಾರ್ಥಿಗಳು ಇಬ್ಬರು ನೋಡಿ 1 ಅಂಕದ ಪ್ರಶ್ನೆ, 2 ಅಂಕದ ಪ್ರಶ್ನೆ, 4, 6, 5 ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕಾರ್ಯನಿಯೋಜಿತ ಆಧಾರಿತ ಪ್ರಶ್ನೆಯನ್ನು ಎಲ್ಲ ಕೊಡ್ತಾ ಇದ್ದಾನೆ. ವಿಡಿಯೋನ ಕೊನೆ ತನಕ ನೋಡಿ. ಒಂದು 2-3 ಪ್ರಶ್ನೆ ಜಾಸ್ತಿ ಕೊಟ್ಟರು ಏನು ಅಭ್ಯಂತರ ಇಲ್ಲ, ಯಾಕಂತಂದರೆ 80 ಔಟ್ ಆಫ್ 80 ಮಾಡೋಣ. ಓಕೆ, ಈ ಒಂದು 2-3 ದಿನ ಟೈಮ್ ಇದೆ. ಈ ಕೇವಲ 2 ದಿನದಲ್ಲಿ ನಾ ಕೊಡುವಂಥ ಪ್ರಶ್ನೆಗಳನ್ನು ಲಿಟ್ರಲಿ ಓದಿ ಆನ್ಸರ್ಸ್ ಎಲ್ಲ ಪ್ರತಿಯೊಂದು ಆನ್ಸರ್ಸನ್ನು ಟೆಲಿಗ್ರಾಮ್ ಚಾನಲಲ್ಲಿ ಹಾಕಿರ್ತೇನೆ, ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳಿ. 1 ಅಂಕದ ಪ್ರಶ್ನೆಗಳು ನೋಡಿ. ಬಜೆಟ್ ರೇಖೆ ಅಂದರೆ ಏನು ಅಂತ ಕೇಳಿದ್ದಾರೆ. ಮತ್ತು ವಾಟ್ ಈಸ್ ದ ಬಜೆಟ್ ಲೈನ್, ಇದೇ ರೀತಿ ಕನ್ನಡ ಮತ್ತು ಇಂಗ್ಲೀಷ್ ಮೀಡಿಯಂ. ಸ್ವಾಯತ್ತ ಅನುಭವದ ಅರ್ಥವನ್ನು ಬರೆಯಿರಿ. ಮುಕ್ತ ಆರ್ಥಿಕತೆ ಎಂದರೇನು, ವಾಟ್ ಈಸ್ ಆನ್ ಓಪನ್ ಎಕನಾಮಿ. ವ್ಯಾಪಾರ ಬಾಕಿ ಎಂದರೇನು, ಆಯ್ಕೆ ಸಮಸ್ಯೆ ಏಕೆ ಉದ್ಭವವಾಗುತ್ತದೆ. ನೆಕ್ಸ್ಟ್ ಮುಂದೆ ಆಯ್ಕೆ ಸಮಸ್ಯೆ ಆಯಿತು. ವಾಟ್ ಇಸ್ ದ ಪ್ರಾಬ್ಲಮ್ ಆಫ್ ಅ ಚಾಯ್ಸ್ ಅರೈಸ್. ಆರ್ಥಿಕ ಏಜೆಂಟರು ಎಂದರೆ ಯಾರು, ಹಣದ ಅಪಮೌಲ್ಯೀಕರಣದ ಅರ್ಥ ನೀಡಿ. ಈ ಪ್ರಶ್ನೆ ಕೇಳುವಂಥ ಈ ಸಲ ಸಾಧ್ಯತೆ ಇದೆ. ಮಾರುಕಟ್ಟೆ ಆರ್ಥಿಕತೆಗೆ ಒಂದು ಉದಾಹರಣೆ ಕೊಡಿ. ಗಿವ್ ಎನ್ ಎಕ್ಸಾಂಪಲ್ ಆಫ್ ಅ ಮಾರ್ಕೆಟ್ ಎಕನಾಮಿ. ನೆಕ್ಸ್ಟ್ ಅದೇ ರೀತಿ ಸೀಮಾಂತ ದೃಷ್ಟಿಕೋನದ ಅರ್ಥ ನೀಡಿ. ಎಕ್ಸ್ಪ್ಲೈನ್ ಮಾರ್ಜಿನಲ್ ಯುಟಿಲಿಟಿ. ನೆಕ್ಸ್ಟ್ ಸಮತೋಲನ ಬೆಲೆ ಎಂದರೇನು, ಪೂರ್ಣ ಉದ್ಯೋಗ ಮಟ್ಟದ ಆದಾಯದ ಅರ್ಥ ಬರೆಯಿರಿ. MRS ಮಾರ್ಜಿನಲ್ ರೇಟ್ ಆಫ್ ಸಬ್ಸ್ಟಿಟ್ಯೂಷನ್. ಇದು ಒಂದು ಪ್ರಶ್ನೆ ಬರುವಂಥ ಚಾನ್ಸಸ್ ಇದೆ, ಇದನ್ನು ವಿಸ್ತರಿಸಿ ಅಂತ ಇದೆ. ಸಾಮಾನ್ಯ ಲಾಭ, ರಫ್ತುಗಳ ಅರ್ಥ ನೀಡಿ. ಮುಂಗಡ ಪತ್ರ ಎಂದರೇನು, ವಾಟ್ ಈಸ್ ಅ ಬಾಂಡ್. ಪಿಯೇಟ್ ಹಣ ಅಂತಂದ್ರೆ ಏನು, ಅಂತಿಮ ಸರಕುಗಳೆಂದರೆ ಏನಂತ ಅರ್ಥ ಕೊಡ್ತೀರಿ ಅಂತ ಒಂದು ಪ್ರಶ್ನೆಗೆ. ಸೂಕ್ಷ್ಮ ಅರ್ಥಶಾಸ್ತ್ರದ ಒಂದು ಅರ್ಥ ನೀಡಿ. ಬ್ಯಾಂಕು ದರ ಎಂದರೇನು, ವಿದೇಶಿ ವಿನಿಮಯ ದರ ಎಂದರೇನು, ಪುರೋಗಾಮಿ ತೆರಿಗೆ ಎಂದರೇನು, ಪೂರೈಕೆ ಎಂದರೇನು, CPI ವಿಸ್ತರಿಸಿ. ಎಕ್ಸ್ಪ್ಯಾಂಡ್ CPI. ಕನ್ನಡ ಮತ್ತು ಇಂಗ್ಲೀಷ್ ಮೀಡಿಯಂ 1 ಅಂಕದ ಪ್ರಶ್ನೆ, ಬಹುನಿರೀಕ್ಷಿತ ಪ್ರಶ್ನೆಯನ್ನು ನೋಡಿದ್ವಿ. 2 ಅಂಕದ ಪ್ರಶ್ನೆಯನ್ನು ನೋಡ್ತಾ ಹೋಗೋಣ. ಮಾದರಿ ಅರ್ಥಶಾಸ್ತ್ರ ವಿಶ್ಲೇಷಣೆ ಎಂದರೇನು, ವಾಟ್ ಈಸ್ ದ ಮಾಡೆಲ್ ಎಕನಾಮಿಕ್ ಅನಾಲಿಸಿಸ್. ಅನುಭೋಗಿ ವರ್ತನೆಗಳನ್ನು ವಿವರಿಸುವ 2 ವಿಧಾನಗಳು. ಓಕೆ, ಅಲ್ಪಾವಧಿ ವೆಚ್ಚಗಳನ್ನು ಹೆಸರಿಸಿ. ಶ್ರಮದ ಮಾರುಕಟ್ಟೆಯಲ್ಲಿ ಕೂಲಿ ಹೇಗೆ ನಿರ್ಧಾರ ಆಗುತ್ತೆ. ನೆಕ್ಸ್ಟ್ 4 ಉತ್ಪಾದನಾಂಗಗಳನ್ನು ಹೆಸರಿ. ಫಿಕ್ಸ್ ಪ್ರಶ್ನೆ, ಇದನ್ನು ಕಣ್ಣು ಮುಚ್ಚಿ ಓದಲೇಬೇಕು, ಅದರ ಪ್ರತಿಫಲಗಳನ್ನು ಬರೆಯಿರಿ. ಪ್ರೊಡಕ್ಷನ್ ಆ್ಯಂಡ್ ದೇರ್ ರಿಟರ್ನ್ಸ್. ಫಿಕ್ಸ್ ಪ್ರಶ್ನೆ. GDP ರಾಷ್ಟ್ರೀಯ ವರಮಾನ ಮಾಪನದ 3 ವಿಧಾನಗಳನ್ನು ತಿಳಿಸಿ. ಫಿಕ್ಸ್ ಪ್ರಶ್ನೆ. ಹಣದ 2 ಬೇಡಿಕೆ. ಉದ್ದೇಶ, ಮಿತವ್ಯಯದ ವಿರೋಧಾಭಾಸದ ಅರ್ಥವನ್ನು ಕೊಡಿ. ಇಂಪಾರ್ಟೆಂಟ್ ಪ್ರಶ್ನೆ. ದೀರ್ಘಾವಧಿ ವೆಚ್ಚ, ಕೆಳದರ್ಜೆ ಸರಕು ಅಂತಂದ್ರೆ ಏನು, ಮಿಗುತೆ ಮುಂಗಡ ಪತ್ರ, ಕೊರತೆ ಮುಂಗಡ ಪತ್ರದ ನಡುವಿನ ವ್ಯತ್ಯಾಸವನ್ನು ಬರೆಯಿರಿ. ಡಿಫ್ರೆನ್ಸ್ ಬಿಟ್ವೀನ್ ಸಲ್ಫರಸ್ ಬಾಂಡ್ ಆ್ಯಂಡ್ ಡಿಫಿಕ್ಟ್ ಬಾಂಡ್ಸ್. ಮಿತವ್ಯಯದ ವಿರೋಧಾಭಾಸ. ಬಾಹ್ಯ ವ್ಯಾಪಾರದ 2 ವಿಧಗಳನ್ನು ತಿಳಿಸಿ. ಈ ರೀತಿ ಹೊಸದಾಗಿ ಒಂದು ಪ್ರಶ್ನೆಯನ್ನು ಆ್ಯಡ್ ಮಾಡಿದ್ದಾರೆ. ಅದೇ ರೀತಿ ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ ಲಾಭವನ್ನು ಗರಿಷ್ಠಗೊಳಿಸಲು ಅಗತ್ಯವಿರುವ ಷರತ್ತನ್ನು ತಿಳಿಸಿ. 2 ಹಾಕಿ. ನೆಕ್ಸ್ಟ್ ಸಾಲವನ್ನು ನಿಯಂತ್ರಿಸಿಲ್ಲ ಪ್ರಶ್ನೆ ಇದೆ. ಈ ಒಂದು ಪ್ರಶ್ನೆ ಹೊಸದಾಗಿ ಆ್ಯಡ್ ಮಾಡಿದರೆ, ಈ ಒಂದು ಪ್ರಶ್ನೆಯನ್ನು ಓದ್ಕೊಳ್ಳಿ. ಬಾಹ್ಯ ವ್ಯಾಪಾರದ ಓಕೆ ಆಯಿತು. ಜನರು ವಿದೇಶಿ ವಿನಿಮಯವನ್ನು ಏಕೆ ಬೇಡುತ್ತಾರೆ. MPC ಮೌಲ್ಯವು 0.75 MPS ಮೌಲ್ಯ ಮತ್ತು ಹೂಡಿಕೆ ಗುಣಕದ ಮೌಲ್ಯವನ್ನು ಲೆಕ್ಕ ಹಾಕಿ. ಹೊಸ ಪ್ರಶ್ನೆ ಬರ್ತಾ ಅಂತ ಕೇಳಿದ್ರು, ಇಲ್ಲಿದೆ. ಬೇಡಿಕೆ ನಿಯಮ, ಪ್ರತಿಫಲ. ಈ ಕ್ವಶನ್ ರಿಪೀಟ್ ಆಯಿತು, ಹಿಂದಿನ ಪೇಜಲ್ಲಿ ನೋಡಿದ್ವಿ. ಅಧಿಕ ಬೇಡಿಕೆ ಅಧಿಕ ನಡುವಿನ ವ್ಯತ್ಯಾಸ. ಅನುಭವ ಬಿಂಬಕದ 2 ಕ್ವಶನ್ ರಿಪೀಟ್ ಆಗಿದೆ, ಓದಿ ಅದನ್ನು. ವ್ಯಾಪಾರ ಬಾಕಿ ವಿಧ, ಸ್ಥಗಿತ ಬಿಂದುವಿನ ಅರ್ಥ, ಅನುಭೋಗಿ ವರ್ತನೆ ಸಿದ್ಧಾಂತವನ್ನು ವಿವರಿಸುವ 2 ವಿಧಾನ. ಕೇಂದ್ರ ಸರ್ಕಾರದ ಯಾವುದಾದ್ರೂ 2 ಪ್ರತ್ಯಕ್ಷ ಪರೋಕ್ಷ ತೆರಿಗೆಗಳನ್ನು ತಿಳಿಸಿ. ಅನುಭವ ಕ್ವಶನ್ ನೋಡಿ ಮತ್ತೆ ರಿಪೀಟ್ ಆಗಿದೆ. ನೆಕ್ಸ್ಟ್ ಮುಂದೆ ಹೋಗ್ತೀನಿ. ಈಗ GDP 3 ವಿಧಾನವನ್ನು ತಿಳಿಸಿ. ಇಂಪಾರ್ಟೆಂಟ್ ಪ್ರಶ್ನೆ. ಪುಕ್ಕಟೆ ಸವಾರ ಅಂದರೆ ಯಾರು, ಅದು ಆಲ್ರೆಡಿ ನೋಡಿದ್ವಿ. CSR ಮತ್ತು SLR ಅರ್ಥ ನೀಡಿ. ಮಿತವ್ಯಯದ ಪ್ರಶ್ನೆ ರಿಪೀಟ್ ಆಯಿತು ಮತ್ತೆ. ಓಕೆ, ಇಲ್ಲೊಂದು 2 ಪ್ರಶ್ನೆ ಇದೆ, ಇವ್ನು ನೋಡ್ಕೊಳ್ಳಿ. ಈಗ ನೆಕ್ಸ್ಟ್ ನಾನು 4 ಅಂಕದ ಪ್ರಶ್ನೆಗೆ ಹೋಗ್ತಾ ಇದ್ದೀನಿ. ಈ ಒಂದು ಪ್ರಶ್ನೆ 2 ಅಂಕಕ್ಕೆ ಇದನ್ನು ಕೇಳಿದ್ರು ನೋಡಿ, ಒಂದ್ಸಲ ಇದನ್ನು ಜಸ್ಟ್ ಗ್ಲಾನ್ಸ್ ಮಾಡಿ ಅಷ್ಟೇ. ಅದನ್ನು ಇಂಪಾರ್ಟೆಂಟ್. ಇಲ್ಲಿ ಒಂದು ಹೇಳ್ತಾ ಇದ್ದೀನಿ. ಚಾಲ್ತಿ ಖಾತೆ ಅಥವಾ ಬಂಡವಾಳ ಖಾತೆ. ಚಾಲ್ತಿ ಖಾತೆ ಅಥವಾ ಬಂಡವಾಳ ಖಾತೆ 2ರಲ್ಲಿ ಒಂದು ಬರಲೇಬೇಕು. ಆರ್ಥಿಕತೆಯ 3 ಕೇಂದ್ರೀಯ ಸಮಸ್ಯೆಗಳನ್ನು ತಿಳಿಸಿ. ಒಟ್ಟು ತುಷ್ಟಿಗುಣ, ಸೀಮಾಂತ ತುಷ್ಟಿಗುಣ. ಬೆಲೆ ಮಿತಿ ಎಂದರೇನು, ರೇಖಾಚಿತ್ರದೊಂದಿಗೆ ವಿವರಿಸಿ. ಹಣದ ಶಾಸನಬದ್ಧ ವ್ಯಾಖ್ಯಾನ. ನೆಕ್ಸ್ಟ್ ಸಂದಾಯ ಬಾಕಿ, ಬಂಡವಾಳ ಖಾತೆ ಪಟವನ್ನು ಬರೆಯಿರಿ. ಕ್ವಶನ್, ಬಂಡವಾಳ ಖಾತೆ ಪಟ, ಬಂಡವಾಳ. ವ್ಯಾಪಾರ ಬಾಕಿ ಪರಿಕಲ್ಪನೆಯನ್ನು ವಿವರಿಸಿ. ಸಾಮಾನ್ಯ ಸರಕು ಮತ್ತು ಗೆಫೆನ್ ಸರಕುಗಳ ನಡುವಿನ ಸಾಮಾನ್ಯ ಸರಕು ಮತ್ತು ಪೂರಕ ಸರಕುಗಳ ನಡುವಿನ ವ್ಯತ್ಯಾಸವನ್ನು ಕೊಡಿ ಅಷ್ಟೆ. ನೆಕ್ಸ್ಟ್ ಔದಾಸೀನ್ಯ ವಕ್ರರೇಖೆ, ಸಮೋತ್ಪನ್ನ ರೇಖೆ, ಹಣದ ಸಟ್ಟ ವ್ಯಾಪಾರದ ಉದ್ದೇಶವನ್ನು ಚರ್ಚಿಸಿ. ಉತ್ಪಾದನಾ ಸಾಧ್ಯತೆ, ತಪ್ಪಿಶೀಲು ಪಟ್ಟಿ. ಈ ಒಂದು ಪ್ರಶ್ನೆ ಬರುತ್ತೆ. ಇದೊಂದು ಹೊಸ ಪ್ರಶ್ನೆಯನ್ನು ಆ್ಯಡ್ ಮಾಡಿದರೆ ಇದೊಂದು ನೋಡ್ಕೊಳ್ಳಿ. ಈಗ 6 ಅಂಕದ ಪ್ರಶ್ನೆ ನೋಡ್ತಾ ಹೋಗೋಣ.
ಇದು ಒಂದು ಪ್ರಶ್ನೆಯನ್ನು ಹೊಸದಾಗಿ ಆ್ಯಡ್ ಮಾಡಿದ್ದಾರೆ. ಈ ಪ್ರಶ್ನೆ ಮೇಲೆ ಒಂದು ಡೀಟೇಲ್ ಆಗಿ ನಾನು ವಿಡಿಯೋ ಮಾಡ್ತೀನಿ, ತಲೆ ಕೆಡಿಸ್ಕೋಬೇಡಿ. ಓಕೆ, 6 ಅಂಕದ ಪ್ರಶ್ನೆಯನ್ನು ನೋಡ್ತಾ ಹೋಗೋಣ. ಓಕೆ, ಇಳಿಮುಖ ಸೀಮಾಂತ ತುಷ್ಟಿಗುಣ ಸ್ಥಿರ ಸಂಖ್ಯೆ ಉದ್ಯಮ ಘಟಕಗಳಲ್ಲಿ ಮಾರುಕಟ್ಟೆ ಸಮತೋಲನವನ್ನು ರೇಖಾಚಿತ್ರದ ಸಹಾಯದೊಂದಿಗೆ ಇದು ಒಂದು ಫಿಕ್ಸ್ ಪ್ರಶ್ನೆ. ಈ 3 ಫಿಕ್ಸ್ ಪ್ರಶ್ನೆ ಆಗುತ್ತೆ. ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ ಏಕಕಾಲದ ಪಲ್ಲಟಗಳನ್ನು ವಿವರಿಸಿ. ಇದು ಮಾಡೆಲ್ ಕ್ವಶನ್ ಪೇಪರಲ್ಲಿ ಬಂದಿದೆ. ಒಂದ್ಸಲ ಈ ಪ್ರಶ್ನೆಯನ್ನು ಓದ್ಕೊಳ್ಳಿ, ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟ್ ಮುಂದೆ ಹೋಗ್ತೀನಿ. 6 ಅಂಕದ ಪ್ರಶ್ನೆಯಲ್ಲಿ ಔದಾಸೀನ್ಯ ವಕ್ರರೇಖೆ, ಈ ಪ್ರಶ್ನೆಗೆ ಇದು ಓದಲೇಬೇಕು. ಇದನ್ನು ಹೋದ್ಸಲ ಇಳಿಮುಖ ಸೀಮಾಂತ ತುಷ್ಟಿಗುಣ ಕೇಳಿದ್ರು, ಈ ಸಲ ಈ ಪ್ರಶ್ನೆ ಕೇಳೋ ಸಾಧ್ಯತೆ ಇದೆ. ಬೇಡಿಕೆ ರೇಖೆಯೊಂದಿಗೆ ಈ ಪ್ರಶ್ನೆ ನೋಡಿ, ಇದೊಂದು ಸರ್ಕಾರದ ಮುಂಗಡ ಪತ್ರ 5ನೇ ಅಧ್ಯಾಯದಲ್ಲಿ, ಮ್ಯಾಕ್ರೋ ಎಕನಾಮಿಕ್ಸ್ ಅಲ್ಲಿ 5ನೇ ಅಧ್ಯಾಯದಲ್ಲಿ ಬರುತ್ತೆ ಪ್ರಶ್ನೆ ಇದು. ಸಂದಾಯ ಬಾಕಿ, ಇವೆರಡು ಪ್ರಶ್ನೆ ಇಂಪಾರ್ಟೆಂಟ್ ಆಗುತ್ತೆ. ಫಿಕ್ಸ್ ಪ್ರಶ್ನೆ ಇದು. ಹಣದ ಕಾರ್ಯಗಳನ್ನು ವಿವರಿಸಿ ಸಾಟಿ ವಿನಿಮಯ ಪದ್ಧತಿಗಳ ದೋಷಗಳನ್ನು ಹೇಗೆ ನಿವಾರಣೆ ಮಾಡಿತು, ಇದೊಂದು ಪ್ರಶ್ನೆ. ಇದು ಇಂಪಾರ್ಟೆಂಟ್. ಇದು ಆಲ್ರೆಡಿ ಬಂದಿದೆ, ಈಗ ಆಲ್ರೆಡಿ ಹಿಂದೆ ನೋಡಿದ್ವಿ ಸ್ವೀಕೃತಿಗಳ ವರ್ಗೀಕರಣದಲ್ಲಿ. ಇದು ಒಂದು ಪ್ರಶ್ನೆ ಇಂಪಾರ್ಟೆಂಟ್. ಈ ಪ್ರಶ್ನೆ ಮೇಲೆ ಒಂದು ಡಿಟೇಲ್ ವಿಡಿಯೋ ಕೊಟ್ಬಿಡ್ತೀನಿ. ಇದನ್ನು ನಿಮ್ಗೆ ಕಲಿಸ್ಕೊಟ್ಬಿಡ್ತೀನಿ ನಾನು. ಇದರದ್ದು ಇಂಗ್ಲೀಷ್ ಟ್ರಾನ್ಸ್ಲೇಷನ್ ವರ್ಷನ್ ಇಲ್ಲಿದೆ, ಇದನ್ನು ಒಂದ್ಸಲ ನೋಡಿ. ಇದು ಗೋಧಿ ಬೇಡಿಕೆ ಮತ್ತು ಪೂರೈಕೆಗಳನ್ನ ಈ ಒಂದು ಪ್ರಶ್ನೆ, ಇದ್ರದ್ದು ಮೇಲೆ ಒಂದು ವಿಡಿಯೋ ಮಾಡ್ತೀನಿ. ಇವೆರಡು ಇಂಪಾರ್ಟೆಂಟ್ ಪ್ರಶ್ನೆ ಆಗುತ್ತೆ. ಈಗ ಕಾರ್ಯನಿಯೋಜಿತ ಪ್ರಶ್ನೆಯನ್ನು ನೋಡ್ತಾ ಹೋಗೋಣ. ಇದೊಂದು ಅನುಭೋಗಿ 2 ಸರಕನ್ನ ಅನುಭೋಗಿಸುತ್ತಾಳೆ. ಈ ಪ್ರಶ್ನೆ ಎಕ್ಸ್ ಸರಕಿನ, ಇಲ್ಲಿ ಎಕ್ಸ್ ಸರಕಿನ ಬೆಲೆ 10, X2 ಸರಕಿನ ಬೆಲೆ 20. ಈ 10, 20 ಅಂತ ಏನಿದೆಯಲ್ಲ, ಇಲ್ಲಿ ಸಂಖ್ಯೆ 100, 200 ಕೊಡ್ಬೋದು, 50, 80 ಕೊಡ್ಬೋದು. ಈ ರೀತಿ ಹೆಚ್ಚು ಕಡಿಮೆ ಆಗ್ತಾ ಇರುತ್ತೆ. ಇದನ್ನ ಕಲೀರಿ. ಅನುಭೋಗಿ ತನ್ನ ಸಂಪೂರ್ಣ ಆದಾಯವನ್ನು ಖರ್ಚು ಮಾಡಿ X1 ಪ್ರಮಾಣದ ಸರಕನ್ನು ಎಷ್ಟು, ಇದನ್ನ ಲೆಕ್ಕ ಮಾಡಬೇಕಾಗುತ್ತೆ. ಇದೊಂದು ನೋಡ್ಕೊಳ್ಳಿ. ನೆಕ್ಸ್ಟ್, ನಿಮ್ಮ ಕುಟುಂಬದ ಮಾಸಿಕ ಆದಾಯ ಮತ್ತು ವೆಚ್ಚಗಳನ್ನು ಒಳಗೊಂಡಿರ್ತಕ್ಕಂಥ ಒಂದು ಸಮತೋಲಿತ ಮುಂಗಡ ಪತ್ರವನ್ನು ತಯಾರಿಸಿ ಅಂತ ಒಂದು ಪ್ರಶ್ನೆ ಇದೆ. ಭಾರತದ ಆರ್ಥಿಕತೆ ಮೇಲೆ ಇದು ಒಂದು ಪ್ರಶ್ನೆ ಇಂಪಾರ್ಟೆಂಟ್. 1, 2, 3, 4. ಈ 4ರಲ್ಲಿ 3 ಪ್ರಶ್ನೆ ಬರುತ್ತೆ. 3ರಲ್ಲಿ ನೀವು 2 ಬರೀಬೇಕಷ್ಟೇ. ಅದರ ಒಂದು ಟ್ರಾನ್ಸ್ಲೇಟೆಡ್ ವರ್ಷನ್ ಇಂಗ್ಲೀಷ್ ಇಲ್ಲಿದೆ ನೋಡಿ. ಓಕೆ, ಇವಿಷ್ಟು 1, 2, 5, 4, 6 ಅಂಕದ ಪ್ರಶ್ನೆ ಎಲ್ಲ ನಾನು ಡಿಸ್ಕಷನ್ ಅನ್ನು ಮಾಡಿದ್ದೀನಿ. ಯಾವ್ಯಾವ ಕ್ವಶನ್ ನಾನು ಹೇಳಿದ್ದೀನಲ್ಲ, ಪ್ರತಿಯೊಂದು ಕ್ವಶನ್ ಮೇಲೆ ನಾನು ಕ್ಲಾಸ್ ಮಾಡಿದ್ದೀನಿ. ಲಿಟ್ರಲಿ ಟೆಲಿಗ್ರಾಮ್ ಚಾನಲ್ಗೆ ಹೋಗಿ ಈ ಒಂದು PDF ಅನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಅದ್ರ ಜೊತೆಗೆ ಆನ್ಸರ್ ಎಲ್ಲ ಏನೇನು ಕೊಟ್ಟಿದ್ದೀನಲ್ಲ ಕ್ವಶನ್, ಅದೆಲ್ಲ ಆನ್ಸರನ್ನು ಇಲ್ಲಿ ನಾನು ಕ್ಲಾಸ್ ಮಾಡಿದ್ದೇನೆ. ಈ ಇಂಪಾರ್ಟೆಂಟ್ ಕ್ವಶನ್ ಮೇಲೆ ಕ್ಲಾಸ್ ಮಾಡಿದ್ದೇನೆ, ಅದ್ರ ಮೇಲೆ ಆನ್ಸರ್ ಕೊಟ್ಟಿದ್ದೇನೆ. ಹೋಗಿ ಲಿಟ್ರಲಿ ವರ್ಕ್ ಮಾಡೋ ಜವಾಬ್ದಾರಿ ನಿಮ್ಮದು. ಥ್ಯಾಂಕ್ ಯು.